ಮಾನ್ಯ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾದಂಥ ಛಲವಾದಿ ನಾರಾಯಣ ಸ್ವಾಮಿ ಅವರು ಮೊನ್ನೆ ಪತ್ರಿಕಾಗೋಷ್ಠಿಯನ್ನು ಕರೆದು ಮಾನ್ಯ ರಾಜ್ಯಪಾಲರನ್ನು ಕೂಡ ಗೌರವಾನ್ವಿತ ರಾಜ್ಯಪಾಲರನ್ನು ಕೂಡ ಭೇಟಿ ಮಾಡಿದ್ದಾರೆ. ಭೇಟಿ ಮಾಡೋಕ್ಕಿಂತ ಎಲ್ರಿಗೂ ಒಕ್ಕಿದೆ, ಭೇಟಿ ಮಾಡೋದು ನಮ್ಗೆ ವಿರೋಧ ಇಲ್ಲ. ಆದರೆ ಭೇಟಿ ಮಾಡಿದ ಸಂದರ್ಭದಲ್ಲಿ ಪ್ರೆಸ್ ಮೀಟನ್ನು ಮಾಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕುಟುಂಬ ಅಲ್ಲಿ ಮಾಡಿದೆ, ಇಲ್ಲಿ ಮಾಡಿದೆ, ಮೇಲ್ಗಡೆ ಮಾಡಿದೆ, ಕೆಳಗಡೆ ಮಾಡಿದೆ, ಒಳಗಡೆ ಮಾಡಿದೆ ಅಂತೇಳಿ ಫಾಲ್ಸ್ ಸ್ಟೇಟ್ಮೆಂಟನ್ನು ಕೊಟ್ಟು ಇವತ್ತು 4 ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಿ 3 ಬಾರಿ ಮಂತ್ರಿಗಳಾಗಿ ಸಾಕಷ್ಟು ಕೆಲಸವನ್ನು ಮಾಡ್ತಾರಂಥ ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆ ಅವೇಳನಕಾರಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತೇಜವಧೆ, ವೈಯಕ್ತಿಕವಾದ ತೇಜವಧೆ ಮಾಡಿದ್ದಾರೆ. ಇವತ್ತು ನಾನು ದಲಿತ ಇದ್ದೀನಿ, ನಾನು ಗೋಣ್ ಚಿಂದ ಒಳಗಡೆ ಮಲಗಿದ್ದೆ, ನೀನು ಗೋಣ್ ಚೀಲದ ಆಚೆ ಇದ್ದೆ, ಚಿನ್ನ ಸ್ಪೂನಲ್ಲಿ ಮಲಗಿದ್ದೆ ಅಂತೇಳಿ ಫಾಲ್ಸ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ನೆನ್ನೆ ಮಂತ್ರಿಗಳು ನಮ್ಮ MB ಪಾಟೀಲರು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಇವನು ಸಡ್ ಗಿರಾಕಿ ಅಂತೇಳಿ. ಈ ಸಡ್ ಗಿರಾಕಿ ಇದಕ್ಕೆ 16 ವರ್ಷದಲ್ಲಿ ಆಗಿದ್ದಂಥ KDB ಲ್ಯಾಂಡನ್ನು ಹೆಬ್ಬಾಳ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಡೆವಲಪ್ ಮಾಡ್ದೇನೆ, ಅದು ಅನೇಕ ಡೀಡ್ನ ಚೇಂಜ್ ಮಾಡಿಸಿ ಮತ್ತು ಸಾಕಷ್ಟು ಅದರಲ್ಲಿ ಅಕ್ರಮ ಎಸಗಿ ಅಲ್ಲಿ ಸಡ್ಡನ್ನು ನಿರ್ಮಾಣ ಮಾಡ್ದೇನೆ, ಅಭಿವೃದ್ಧಿ ಮಾಡ್ದೇನೆ ಇವತ್ತು ಅಕ್ರಮ ಮಾಡಿರೋನು, ದಲಿತರಿಗೆ ಮೋಸ ಮಾಡಿರೋರು ನಾರಾಯಣ ಸ್ವಾಮಿ. ಈ ಥರ ನಾರಾಯಣ ಸ್ವಾಮಿ ಹಿರಿಯ ರಾಜಕಾರಣಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಕುಟುಂಬದ ಬಗ್ಗೆ ಅವೇಳನಕಾರಿಯಾದಂಥ ಹೇಳಿಕೆಯನ್ನು ಕೊಡೋದು ಮೂರ್ಖತನ. ಅದಾದ ನಂತರ ಇವತ್ತು ರಾಜಕೀಯವಾಗಿ ಏನಾದರೂ ನಾರಾಯಣ ಸ್ವಾಮಿ ಹೌಸಿಂಗ್ ಬೋರ್ಡ್ ಮೆಂಬರ್ ಆಗ್ಬೋದು, KPCC ಸೆಕ್ರೆಟ್ರಿ, ಜನರಲ್ ಸೆಕ್ರೆಟ್ರಿ ಆ್ಯಂಡ್ ಇವತ್ತು ರೈಲ್ವೆ ಬೋರ್ಡ್ನ ಚೇರ್ಮನ್ ಆಗಿದ್ದು, ಫಾರೆಸ್ಟ್ ಚೇರ್ಮನ್ ಆಗಿದ್ದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೊಟ್ಟಂಥ ಭಿಕ್ಷೆಯಿಂದ ಮತ್ತು ಅವರ ಆಶೀರ್ವಾದದಿಂದ ಇಲ್ಲಿ ತನಕ ಬೆಳೆದು ಬಂದೇವಿನ ಇನ್ನೇನೂ ಇಲ್ಲ. ಒಬ್ಬ ಡೋಂಗಿ ನಾರಾಯಣ ಸ್ವಾಮಿ ಹೇಳಿಕೆಯನ್ನು ನಾವು ಖಂಡಿಸ್ತೇವೆ. ಮತ್ತು ಅವನೆಲ್ಲೆಲ್ಲಿ ಮಾಡಿದ್ದಾನೆ, ಹೊಸಕೋಟೆ ಆಗ್ಬೋದು, ಬೆಂಗಳೂರು ಆಗ್ಬೋದು, ನಮ್ಮ ಮೈಸೂರು ಆಗ್ಬೋದು, ಸಾಕಷ್ಟು ಕಡೆ ಮಾಡಿರೋದನ್ನ ಅವನು ಕುಣುಕ್ತಾನೆ, ನಾವು ಕೆಣಕ್ತೀವಿ. ಕುಣ್ಕೋದು ಅಂದ್ರೆ ಮೀನಿಂಗ್ ಗೊತ್ತಾ ಮಿಸ್ಟರ್ ನಾರಾಯಣ ಸ್ವಾಮಿ? ಕುಣುಕ್ತೀವಿ. ಏನಪ್ಪ ಕುಣ್ಕೆ, ನೀನೇ ಕುಣ್ಕೋಗಿದೀಯ, ಇನ್ನು ನೀನು ಏನು ಕುಣುಕ್ತೀಯ? ಅದರಿಂದ ಯಾವುದೇ ಕಾರಣಕ್ಕೂ ವೈಯಕ್ತಿಕವಾಗಿ ಯಾರನ್ನೂ ಕೂಡ ತೇಜವಧೆ ಮಾಡಿಕೊಡೋದು ಮಾಡಬಾರ್ದು ಅಂಥೇಳಿ ಈ ಮುಖಾಂತರ ನಾನು ನಾರಾಯಣ ಸ್ವಾಮಿಯವರಿಗೆ ತಿಳಿಸ್ತಾ ಇದ್ದೇನೆ. ಮತ್ತು ಮಾಡಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಬೀದಿಗಳದ್ದು ನಿಮ್ಮ ವಿರುದ್ಧ ಹೋರಾಟ ಮಾಡ್ತೇವೆ ಅಂತ ಹೇಳ್ತಿದ್ದೇನೆ. ಕ್ಷಮೆ ಯಾಚಿಸಲೇಬೇಕು. ಒಬ್ಬ ವಿರೋಧ ಪಕ್ಷ ನಾಯಕ ಆದವನು ಸತ್ಯಾಂಶನ ಮತ್ತು ಸಬ್ಜೆಕ್ಟ್ನ ಈ ರಾಜ್ಯದ ಜನಕ್ಕೆ ಬಿತ್ತಿಸ್ಬೇಕೇವೇನ ಸುಳ್ಳು ಫಾಲ್ಸ್ ಸ್ಟೇಟ್ಮೆಂಟ್ನ ಕೊಡೋದ್ರಲ್ಲಿ ಮತ್ತು ತೇಜವಧೆ, ವೈಯಕ್ತಿಕ ತೇಜವಧೆ ನಿಂದೇ 108 ನೀನು ಬೇರೆಯವ್ರ ಬಗ್ಗೆ ಮಾತಾಡಬೇಕಾದ್ರೆ ಗೌರವಿತವಾಗಿ ಮಾತಾಡಬೇಕು ನಾರಾಯಣ ಸ್ವಾಮಿಯವರು. ನೀವು ಮಾತಾಡೋಂಥ ಒಂದೊಂದು ಹೇಳಿಕೆನೂ ಕೂಡ ಸಮಾಜಕ್ಕೆ ಆಘಾತಕಾರಿ, ಸಮಾಜಕ್ಕೆ ಹಾನಿ ಆಗ್ತದೆ, ದಲಿತ ಸಮಾಜನ ದಿಕ್ತಪ್ಪಿಸುವಂಥ ಹೇಳಿಕೆಯನ್ನು ಕೊಡ್ತಾ ಇದ್ದೀರಿ. ನಿಮ್ಮ ಸ್ಟೇಟ್ಮೆಂಟ್ಗೆ ನಾವು ಖಂಡಿಸ್ತೇವೆ. ಮತ್ತು ಇದೇ ರೀತಿ ಮಾತಾಡಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಎಲ್ಲರೂ ಬಿಚ್ಚಬೇಕಾಯ್ತು ಅಂತ ಹೇಳ್ತೇವೆ. BJPಯವ್ರಿಗೆ ಇನ್ನೇನು ಕೆಲಸ ಇಲ್ಲ, ಬರೀ ಇದೇ ಕೆಲಸ. ಇಲ್ಲದೆಲ್ಲ ಕೆಣ್ಕೋದು, ಮುಖಕ್ಕೆ ಆರಿಸ್ಕೊಳ್ಳೋಂಥ ಕೆಲಸ ಇದೆ. ಅವರೆಲ್ಲರೂ ಸಾಮಾಜಿಕ ಮುಖವಾದಂಥ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಅದರಿಂದ ಇಲ್ಲಿ ಏನೂ ಇಲ್ಲ, ಬರೀ ನಾರಾಯಣ ಸ್ವಾಮಿ ಇದು ಬರೀ ಡೋಂಗಿ ಕೆಲಸ.